ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ಲಕ್ಷ ರೂಪಾಯಿ ದುಡ್ಡು ಗೆದ್ದಲು ಹಿಡಿದು ಸರ್ವನಾಶ ಆಗ್ಬಿಟ್ಟಿದೆ. ಕಷ್ಟಪಟ್ಟು ದುಡ್ದಂತಹ ದುಡ್ಡನ್ನ ಕೊನೆಗಾಲದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಸೇವಿಂಗ್ಸ್ನ ರೂಪದಲ್ಲಿ ಲಾಕರ್ನಲ್ಲಿ ಇಟ್ಟಂತಹ ವ್ಯಕ್ತಿ ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂತೆ ಆಗಿದೆ. ಬ್ಯಾಂಕ್ ಲಾಕರ್ ಮತ್ತು ಸಿಬ್ಬಂದಿಗಳ ಎಡವಟ್ಟು ಹೇಗಿದೆ, ಎಲ್ಲಾಗಿತ್ತು ಇದು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬ್ಯಾಂಕ್ ಲಾಕರ್ನಲ್ಲಿಟ್ಟ ದುಡ್ಡಿಗೆ ಗೆದ್ದಲು 8 ಲಕ್ಷ ರೂಪಾಯಿ ಪುಡಿ ದುಡ್ಡು ಕಳ್ಕೊಂಡವರ ಗೋಳು. ಇವರ ಹೆಸರು ಸಫಲ್, ಮಂಗಳೂರು ನಿವಾಸಿ. ಇವರ ತಾಯಿ ಊರಲ್ಲಿ ತೋಟದಿಂದ ಬಂದ ಆದಾಯವನ್ನು ಕೂಡಿಟ್ಟು ಮಂಗಳೂರಿನ ಕೋಟೆಕಾರ್ನಲ್ಲಿರುವ ಕೆನರಾ ಬ್ಯಾಂಕಿನಲ್ಲಿ ಇಟ್ಟಿದ್ದಾರೆ. 6 ತಿಂಗಳ ಬಳಿಕ ಮೆಡಿಸಿನ್ಗಾಗಿ ದುಡ್ಡು ತೆಗೆಯೋಣ ಅಂತ ಹೋದಾಗ ಲಾಕರ್ ಮಳೆ ನೀರಿನಲ್ಲಿ ನೆಂದ ಸ್ಥಿತಿಯಲ್ಲಿತ್ತಂತೆ. ತಕ್ಷಣ ಬ್ಯಾಂಕ್ನವರೇ ಖುದ್ದಾಗಿ ಲಾಕರ್ ಓಪನ್ ಮಾಡಿದ್ದಾರೆ. ಆಗ ದುಡ್ಡು ಸಂಪೂರ್ಣವಾಗಿ ಕಪ್ಪಾಗಿ ಹುಡಿಯಾಗಿ ಗೆದ್ದಲು ಹಿಡಿದು ಚೂರಾಗಿ ಬಿದ್ದಿದೆ. ಬರೋಬ್ಬರಿ 8 ಲಕ್ಷ ರೂಪಾಯಿ ದುಡ್ಡು ಇದೇ ರೀತಿಯಾಗಿದೆ. ಮಂಗಳೂರಿನ ಸಫಲ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಈ ಇನ್ಸಿಡೆಂಟ್ ನಡೆದು ಎಷ್ಟು ಟೈಮ್ ಆಯಿತು ಆ್ಯಂಡ್ ಏನಾಗಿರೋದು ಎಕ್ಸಾಕ್ಟ್ ಆಗಿ ಗೆದ್ದಲು ಹಿಡಿದಿರುವಂಥದ್ದು ಹೇಗಾಯಿತು? ಅದೇ ಸೊ ಈ ಪರ್ಟಿಕ್ಯುಲರ್ ಬ್ಯಾಂಕ್ ಬಿಲ್ಡಿಂಗ್ ಅಪ್ರಾಕ್ಸಿಮೇಟ್ಲಿ ಒಂದು 70 to 80 years ಓಲ್ಡ್ ಇತ್ತು. ಸೊ ಮೈ ಮದರ್ ಇಸ್ ಅನ್ ಅಗ್ರಿಕಲ್ಚರಿಸ್ಟ್. ಸೊ ಅವ್ರದ್ದು ತೋಟ ಎಲ್ಲ ಇದೆ. ಸೊ ತೋಟದ್ದು ನಮ್ಗೊಂದು 3-4 ಮಂತ್ಸಲ್ಲಿ ಒಂದ್ಸಲ ಇನ್ಕಮ್ ಬರ್ತಾ ಇರುತ್ತೆ. ಸೊ ವಾಟ್ ಎವರ್ ಅವ್ರದ್ದು ಬರ್ತಾ ಇರುತ್ತೆ. ಸೊ ಅವರಿಗೆ ಒಂದು ಹೊರಗಡೆ ಹೋಗ್ಲಿಕ್ಕಿತ್ತು ಔಟ್ ಆಫ್ ಸ್ಟೇಷನ್. ಸೊ ಅವರು 8 lakhs ಅವ್ರದ್ದು ಬ್ಯಾಂಕ್ ಲಾಕರ್ ಇನ್ ಕೆನರಾ ಬ್ಯಾಂಕಲ್ಲಿ ಇಟ್ಟರು. ಕೋಟೆಕಾ ಬ್ರಾಂಚ್ ಇನ್ ಮ್ಯಾಂಗ್ಳೂರ್, ದಟ್ಸ್ ಆನ್ ದಿ ಔಟ್ಸ್ಕರ್ಟ್ಸ್ ಆಫ್ ಮ್ಯಾಂಗ್ಳೂರ್. ಸೊ ಅವ್ರ ಅಮೌಂಟನ್ನು ಇಟ್ಟರು ಅಲ್ಲಿ. ಆ್ಯಂಡ್ ಆಫ್ಟರ್ ಅವ್ರು ವಾಪಸ್ ಬರುವಾಗ ಒಂದು 6-7 months ಆದಮೇಲೆ ವಾಪಸ್ ಬಂದರು. ಸೊ ಅವರು ಚೆಕ್ ಮಾಡುವಾಗ ದ ಕಂಪ್ಲೀಟ್ ಅಮೌಂಟ್ ಅದು ವಾಟರ್ ಸೋರಿದೆ ಇನ್ ಟು ದ ಲಾಕರ್. ಮತ್ತು ದ ಎಂಟೈರ್ ಫುಲ್ ಅಮೌಂಟ್ ಇದು ಟರ್ಮೈಟ್ಸ್ ತಿಂದು ಹೋಗಿದೆ, ದ ಕಂಪ್ಲೀಟ್ ಅಮೌಂಟ್. ಸೊ ನಾವು ಲಾಕರನ್ನು ಓಪನ್ ಮಾಡುವಾಗ ಓಪನ್ ಆಗಿಲ್ಲ ಲಾಕರ್. ಸೊ ಬ್ಯಾಂಕ್ ಅವರು ದೇ ಕಾಲ್ ದ ಗೋಡ್ರೇಜ್ ಪೀಪಲ್. ಗೋಡ್ರೇಜ್ ಅವರು ಬಂದರು ಓಪನ್ ಮಾಡೋಕ್ಕೆ. ಸೊ ಓಪನ್ ಮಾಡುವಾಗ ದ ಬ್ಯಾಂಕ್ ಸ್ಟಾಫ್, ಗೋಡ್ರೇಜ್ ಸ್ಟಾಫ್ ಮತ್ತು ನಾವೆಲ್ಲರೂ ಇದ್ದರು. ಸೊ ಓಪನ್ ಮಾಡುವಾಗ ದ ಎಂಟೈರ್ ಹೋಲ್ ಅಮೌಂಟ್ ವಿಚ್ ತಾಯಿ ಇಟ್ಟದ ಅಮೌಂಟ್ ಕಂಪ್ಲೀಟ್ಲಿ ದ ಹೋಲ್ ಅಮೌಂಟ್ ವಾಸ್ ಗಾನ್ ಫ್ರಮ್ ದೇರ್, ಇರಲಿಲ್ಲ. ಫುಲ್ ಅದು ಟರ್ಮೈಟ್ಸ್, ದ ರಿಮೇನ್ಸ್ ಆ್ಯಂಡ್ ಈವನ್ ದ ರಿಮೇನ್ಸ್ ಆಫ್ ದ ಸಾಯಿಲ್ ನೋಟ್ಸ್ ಎಲ್ಲ ಆಗೇನಿತ್ತು ಅದರಲ್ಲಿ. ಬ್ಯಾಂಕ್ ಮ್ಯಾನೇಜರ್ ನೋಡಿದ್ದಾರೆ, ದಿಸ್ ಇನಫ್ ವಿಟ್ನೆಸಸ್ ಟು ಆಲ್ ಆಫ್ ದಿಸ್ ಟೇಕನ್ ಆ್ಯಂಡ್ ಲೈಕ್ ನನ್ನ ಹತ್ರ ವಿಡಿಯೋನೂ ಇದೆ ಆ್ಯಂಡ್ ಹ್ಯಾವ್ ಟೇಕನ್ ಆಲ್ ಆಫ್ ದ ಥಿಂಗ್. I've approached the Canara Bank clearly stating that negligence, it is a deficiency of service and negligence our kadeyinda. I have reached to every level of management, starting from regional manager Mangalore and the head of the entire circle in Mangalore. ನೀವು ಅಲ್ಲಿ ಮಳೆ ನೀರು ಕೂಡ ಬೀಳ್ತಾ ಇತ್ತು. ಅಷ್ಟೊಂದು ಸಾಮಾನ್ಯವಾಗಿ ಲಾಕರ್ ಅಂದರೆ ತುಂಬ ಸೇಫ್ ಪ್ಲೇಸಲ್ಲಿ ಇಡಬೇಕಾಗಿತ್ತು. ಅದನ್ನು ನೋಡಿದ್ರೆ ನೀವು ಅದ್ರ ಬಗ್ಗೆ ನೋಡಿದೆ, ಬಿಲ್ಡಿಂಗ್ ಅಲ್ಲಿ ಕ್ರ್ಯಾಕ್ಸ್ ಇತ್ತು. ಆ ಪರ್ಟಿಕ್ಯುಲರ್ ಲಾಕರ್ ರೂಮ್ ಅಲ್ಲಿ ಕ್ರ್ಯಾಕ್ಸ್ ಇತ್ತು, ವಾಟರ್ ಲೀಕೇಜ್ ಇತ್ತು. ಸೊ ದ ರೈನ್ ವಾಟರ್ ದ ಲೀಕೇಜ್ ಆಗಿ ಇಟ್ ಇಸ್ ಗಾಟನ್ ಇನ್ ಟು ದ ಲಾಕರ್. ಸೊ ದಟ್ ಇಸ್ ಹೌ ಇದು ಟರ್ಮೈಟ್ಸು ಅದು ವಾಟರ್ ಇದ್ದದ್ದು ಜಾಸ್ತಿ ಇದಾಗಿದೆ, ಮಲ್ಟಿಪ್ಲೈ ಆಗಿದೆ. ಆ್ಯಂಡ್ 7-8 months ಟೈಮಲ್ಲಿ ದ ಎಂಟೈರ್ ಹೋಲ್ ಅಮೌಂಟ್ ವಾಸ್ ಅದು ತಿಂದು ಹೋಗಿದೆ ಕಂಪ್ಲೀಟ್ಲಿ. ದಿಸ್ ಕ್ಲಿಯರ್ ಎವಿಡೆನ್ಸ್ ಅದು ಆಗಿದ್ದು ನಾವು ಇಟ್ಟದ್ದು ಎಲ್ಲದೇ. ದಿಸ್ ಕ್ಲಿಯರ್ ಎವಿಡೆನ್ಸ್ ಆಫ್ ಎವ್ರಿಥಿಂಗ್ ದಟ್ ಹ್ಯಾಸ್ ಹ್ಯಾಪನ್. ಆ್ಯಂಡ್ ಇವನ್ ದ ವಾಟರ್ ಲೀಕೇಜ್ ದ ಬ್ಯಾಂಕ್ ಹ್ಯಾಸ್ ಅವ್ರ ಹತ್ರ ಎವಿಡೆನ್ಸು ಇದೆ, ಪ್ರೂಫ್ ಎಲ್ಲ ಇದೆ ಆಫ್ ದ ಲೀಕೇಜ್. ಈಗ ಅವರು ದೇ ಆರ್ ಜಸ್ಟ್ ಡಿನೈಯಿಂಗ್ ರೆಸ್ಪಾನ್ಸಿಬಿಲಿಟಿ ಅವ್ರ ಕಡೆಯಿಂದ, ಸೇಯಿಂಗ್ ದಟ್ ಅವ್ರದ್ದೇನು ಇದಿಲ್ಲ. ಆ್ಯಂಡ್ ವಿ ಶುಡ್ ಹ್ಯಾವ್ ಬಿನ್ ಮೋರ್ ಕೇರ್ಫುಲ್. ನಾವು ಇದನ್ನು ಇರುವಾಗ ವಿ ಶುಡ್ ಹ್ಯಾವ್ ಬಿನ್ ಮೋರ್ ಕೇರ್ಫುಲ್. RBI ರೂಲ್ಸ್ ಪ್ರಕಾರ ದುಡ್ಡನ್ನ ಲಾಕರ್ನಲ್ಲಿ ಇಡುವಂತಿಲ್ಲ. ಹೀಗಾಗಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಬ್ಯಾಂಕ್ನವರು ಹೇಳಿದ್ದಾರೆ. ಇದರಿಂದ ಸಫಲ್ ಕುಟುಂಬಸ್ಥರು ಬೆಂಗಳೂರಿನ ಮೇನ್ ಬ್ರಾಂಚ್ಗೂ ದೂರು ನೀಡಿದ್ದಾರೆ. ಹಳೆಯ ಕಟ್ಟಡ ನಿರ್ವಹಣೆ ಕೊರತೆಯಿಂದ ಹೀಗಾಗಿದೆ, ಇದನ್ನ ಸರಿಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಲಾಕರ್ನಲ್ಲಿ ಹಣ ಇಡಬಾರದು ನಿಜ, ಆದ್ರೆ ಬ್ಯಾಂಕ್ ಸೇಫ್ ಅನ್ನೋ ನಂಬಿಕೆ ಇರುತ್ತೆ. ನಿರ್ವಹಣೆ ಕೊರತೆಯಿಂದ ಈ ರೀತಿ ಸಮಸ್ಯೆಯಾದ್ರೆ ಹೊಣೆ ಯಾರು ಅನ್ನೋದೇ ಪ್ರಶ್ನೆ. ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.